ಇದು ಪರಮೇಶ್ವರ್ ಅವರು ಒಬ್ಬ ಗೃಹ ಮಂತ್ರಿ ಆಗೋದಕ್ಕೆ ಇವರು ನಾನು ಎಷ್ಟರ ಮಟ್ಟಿಗೆ ಫಿಟ್ಟೋ ನನಗೆ ಗೊತ್ತಿಲ್ಲ. ಎಲ್ಲ ಕೇಸು ಹೀಗೆ ಮಾಡ್ತಾರವರು. ಇನ್ನೂ ಎನ್ಕ್ವೈರಿನೇ ಆಗಲಿಕ್ಕಿಲ್ಲ, ಆಗಲೇ ಇವರೇ ಜಡ್ಮೆಂಟ್ ಕೊಟ್ಬಿಡ್ತಾರೆ. ಇದು ಲವ್ ಜಿಹಾದೇ ಅಲ್ಲ. ಇವರಿಗೆ ಇಷ್ಟು ಬೇಜವಾಬ್ದಾರಿ ಯಾಕೆ? ಲವ್ ಜಿಹಾದೇ ಹೌದು ಅಲ್ಲ ಅನ್ನೋ ತೀರ್ಮಾನ ತನಿಖೆ ಮುಖಾಂತರ ಬರುತ್ತೆ ಹೊರಗಡೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಿರ್ಬೋದು, ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ಮತ್ತು ಕೊಲೆ ಆಗಿರೋಂಥ ಸಮಾಜಗಳಿಗೆ, ಹಿಂದೂ ಧರ್ಮದ ವ್ಯಕ್ತಿಗಳಿಗೆ ಹೌದಪ್ಪ ರಾಜ್ಯ ಸರ್ಕಾರ ಯಾರೋ ಗೂಂಡಾ ಮಾಡೋದ್ರ ಬಗ್ಗೆ ಕಠಿಣ ಕ್ರಮ ತಗೋತಿ ಅನ್ನೋದು ವಿಶ್ವಾಸ ಬರಬೇಕು. ಆ ದಿಕ್ಕಲ್ಲಿ ಸರ್ಕಾರ ತನ್ನ ಗಮನ ಹರಿಸಬೇಕು. ಈ ಬೃಹತ್ ಮೆರವಣಿಗೆ ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ, ಇದು ಹಿಂದೂ ಸಮಾಜ ಜಾಗೃತಿ ಆಗಿದೆ. ಈ ಸಮಾಜವನ್ನು ಈ ರೀತಿ ಮುಟ್ತಾ ಇದ್ದರೆ ಹುಷಾರನಂತ ಎಚ್ಚರಿಕೆ ಕೊಡೋಂಥ ಒಂದು ನಾಳೆ ಮೆರವಣಿಗೆ ನಾವು ಮಾಡ್ತಾಯಿದ್ದೇವೆ. ಎಲ್ಲ ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ, ಮೆರವಣಿಗೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಬೇಕು. ಗೂಂಡಾಗಿರಿ ಮಾಡ್ತಾ ಇರೋರಿಗೂ ಕೂಡ ಹಿಂದೂ ಸಮಾಜ ಜಾಗೃತಿ ಆಗಿದೆ ಅನ್ನೋಂಥ ಭಾವನೆಯೂ ಬರಬೇಕು. ಆ ದಿಕ್ಕಿನಲ್ಲಿ ದೊಡ್ಡ ಮೆರವಣಿಗೆಗಳನ್ನು ನಾವು ಮಾಡ್ತಾಯಿದ್ದೇವೆ. ಯಾರ ಕೊಲೆ ಮಾಡಿದವನು ಅನುಮತಿ ತೊಗೊಂಡು ಕೊಲೆ ಮಾಡ್ದನಾ? ಕೊಲೆ ಮಾಡಿದ್ನಲ್ಲ, ಆ ಹುಬ್ಳಿ ಕಾಲೇಜೊಳಗೆ ನುಗ್ಗು ಮಾಡಿದ್ನಲ್ಲ, ಯಾರ ಅನುಮತಿ ತೊಗೊಂಡು ನೀತಿ ಸಂಹಿತೆ ಇದ್ರು ಮಾಡಿದವನು? ನಾವು ಮೆರವಣಿಗೆ ಮಾಡ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಲಿ, ನೋಡೋಣ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೋ ಮಾಡಲಿ. ಹಿಂದೂಗಳ ಪರವಾಗಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವ್ಯಾಕ್ರಿ ಬದುಕಿರಬೇಕು? ಕಾಂಗ್ರೆಸ್ನವರು ಮುಸಲ್ಮಾನರ ರಕ್ಷಣೆ ನಿಂತಿರ್ಬೇಕಾದ್ರೆ ಇಡೀ ಹಿಂದೂ ಸಮಾಜದ ರಕ್ಷಣೆ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತೇವೆ. ಮಾಡಲಿ, ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೋ, ಎಷ್ಟು ಜನ ಜೈಲಿಗೆ ಕಳಿಸ್ತಾರೋ ಕಳಿಸ್ಲಿ ನೋಡೋಣ. ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗುತ್ತೆ, ನಮಗೆ ಮುನ್ನಡೆ ಆಗುತ್ತೆ. ನಾನು ಹಿನ್ನಡೆ ಮುನ್ನಡೆ ರಾಜಕೀಯವಾಗಿ ಚಿಂತೆ ಮಾಡೋಕ್ಕೆ ಇಷ್ಟಪಡಲ್ಲ. ಇದನ್ನು ಮನೆ ಮಗಳನ್ನೊಬ್ಬಳು ಕಳ್ಕೊಂಡಿದ್ದಾವೆ ಅಂತ ದುಃಖದಲ್ಲಿದ್ದೇವೆ. ದುಃಖದ ಸಂದರ್ಭದಲ್ಲಿ ರಾಜಕಾರಣ ಮಾಡೋನು ಅಯೋಗ್ಯ. ಆದರೆ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಿದ್ದಾರಲ್ಲ, ಇದು ಲವ್ ಜಿಹಾದೇ ಅಲ್ಲ, ಇದು ವೈಯಕ್ತಿಕ. ಮುಖ್ಯಮಂತ್ರಿಗಳ ಹೇಳಿಕೆ, ಗೃಹ ಮಂತ್ರಿಗಳ ಹೇಳಿಕೆ, ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವ್ರು ಯೋಚನೆ ಮಾಡ್ತಿರೋಣ. ಹಿಂದೂ ಸಮಾಜ ಇದನ್ನು ರಾಜಕೀಯ ಯೋಚನೆ ಮಾಡಲ್ಲ. ಹಿಂದೂ ಸಮಾಜದ ರಕ್ಷಣೆ ನಾವಿರೋದು, ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬೋದಕ್ಕೋಸ್ಕರ ನಾವು ಮಾಡ್ತಿರೋಂಥ ಕೆಲಸ ಇದು. ಇದಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ಕೊಂಡು ನಾವು ಅವ್ರಿಗೆಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ.